ತಂಬಾಕು ಬೆಲೆ ಕುಸಿತ ಹಿನ್ನೆಲೆ ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಎಲ್ಲ ಹರಾಜು ಮಾರುಕಟ್ಟೆಗಳನ್ನು ಸ್ಥಗಿತಗೊಳಿಸಿ ರೈತರು ರಸ್ತೆಗೆ ಬಂದು ವಾಹನಗಳನ್ನು ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುವ ಮೂಲಕ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯನ್ನು ಗಮನಿಸಿ ಈಗಲಾದರೂ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಕ್ರಮ ತೆಗೆದುಕೊಳ್ಳುತ್ತಾರಾ ಕಾದು ನೋಡಬೇಕಿದೆ. ದೇಶವನ್ನೇ ಕೊಳ್ಳೆ ಹೊಡಿತಾ ಇದೆ. ಅದೇ ರತನ್ ಟಾಟಾ ಅವರು ನನ್ನ ದೇಶದ ರೈತರು, ನನ್ನ ದೇಶ ಸಂಕಷ್ಟದ ಹೋರಾಟಕ್ಕೆ ಕೇಳ್ಕೊತಾ ಇದ್ದೀನಿ. ಲೋಪರು ಬೀಜ ಯಾಕೆ ಕೊಡ್ತಾವ್ರೆ? ಐಟಿಸಿ ಸೊಪ್ಪು ತಗೊಳ್ಳೋದ್ಮೇಲೆ ಸೊಪ್ಪು ತಗೊಳ್ದಿದ್ರೆ ಬೀಜ ಕೊಡ್ಬೇಕು. ಬೇಕಿತ್ತು ಬೋಳಿ ಮಗನೇ ಬರಲಿಲ್ಲ. ಐಟಿಸಿ ಲೋಪರ್ ನನ್ನ ಮಗನೇ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಐಟಿಸಿ ಕಂಪನಿಯಲ್ಲಿ ಬೇರೆ ಕಂಪನಿಯಲ್ಲಿ ಕಂಪನಿಯಲ್ಲಿ ಎಲ್ಲ ಕಂಪನಿ ಬರ್ಬೇಕಿಲ್ಲ, ಬಂದು ನ್ಯಾಯ ಕೊಡ್ಬೇಕಿಲ್ಲ ನಮ್ಗೆ ರೈತರಿಗೆ. ಕೊಟ್ಟಿಲ್ಲ ಅಂದ್ರೆ ಮಕ್ಕಳು ನಿಮ್ಗೆ ಅದೇ ಹಬ್ಬ. ಒಂದು ಲಾರಿಗಳು ಎಲ್ಲಕ್ಕೂ ಬೇಕಿರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ದಯಮಾಡಿ ಇವತ್ತು ಕೇಂದ್ರ ಸರ್ಕಾರ ಇದನ್ನು ದಯಮಾಡಿ ಮನಗೊಳ್ಬೇಕು. ಅಲ್ಲಿ ಕೊಚ್ಕೊಳ್ಳೋದಲ್ಲ, ಇಲ್ಲಿ ಬಂದು ಕೇಳ್ಬೇಕು. ಪ್ರತಾಪ್ ಸಿಂಹ ಅಲ್ಲಿ ಇದ್ ಮಾಡೋದಲ್ಲ, ಇಲ್ಲಿ ಬರ್ಬೇಕು. ನಾವು ಬೆಂಬಲ ಕೊಡ್ತೀನಲ್ಲ ಪ್ರತಾಪ್ ಸಿಂಹ. ಇವತ್ತು ತಂಬಾಕು ಮಾರುಕಟ್ಟೆ ಇವತ್ತು ಏನೇ ಹಿಡಿತಲ್ಲಿ ಇರೋದು ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ದಯಮಾಡಿ ಇವತ್ತು ಇದ್ರ ಬಗ್ಗೆ ಮೋದಿ ಅವರು ಮನಗೊಳ್ಬೇಕು. ಮೋದಿ ಅವ್ರು ಏನ್ ಹೇಳ್ತಾರೆ, ತಂಬಾಕು ಇಂಜುರಿಯಸ್ ಅಂತ ಹೇಳ್ತಾರೆ. ಅದೇ ಇಂಜುರಿಯಸ್ ಬೆಲೆ ಕೊಟ್ಟರೆ ಅವಕಾಶ ಕೊಟ್ಟರೆ ಯಾರು ಕೇಂದ್ರ ಸರ್ಕಾರ ದಯಮಾಡಿ ಬ್ಯಾನ್ ಮಾಡಿ, ನಮ್ಗೆ ಬ್ಯಾನ್ ಮಾಡಿ ನಮ್ಗೆ ಪರಿಹಾರ ಕೊಡಿ. ರೈತರಿಗೆ ನಾವು ಯಾಕೆ ಕೊಟ್ಟಿರಿ? ಹೊಗೆ ಸೊಪ್ಪಿಗೆ 200 ರೂಪಾಯಿ 170 ರೂಪಾಯಿ ಆಗದೆ, ಸುತ್ಕ ದರ 210 ರೂಪಾಯಿ ದುಡ್ಡು ಆಗದೆ. ಹೊಗೆ ಸೊಪ್ಪು ಅಲ್ಲಿ ಸುತ್ಕ ದರ ಎಲ್ಲಿ